ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಬಾಸ್. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ. ಶುಭೋದಯ. ಮತ್ತೊಂದು ಟ್ರೇಡು ಸೌಂಡ್ ಮಾಡ್ತಾ ಇದೆ IPL ನಲ್ಲಿ. ಮೊದಲನೇ ಟ್ರೇಡ್ ಸೌಂಡ್ ಮಾಡಿದ್ದು ಸಂಜು ಸ್ಯಾಮ್ಸನ್, ರವೀಂದ್ರ ಜಡೇಜಾ ಅಂಡ್ ಸ್ಯಾಮ್ ಕರಂದ್ ಆಯಿತು ಅಂತಂದರೆ ಪ್ಲೇಯರ್ ಸ್ವ್ಯಾಪು ಜೊತೆಗೆ ಆಲ್ ಕ್ಯಾಶ್ ಡೀಲು ಯಾವ್ದು ಬೇಕಾದ್ರೂ ತೊಗೊಬೋದು. ಇದೊಂದು ಸೌಂಡ್ ಆಯಿತು ಅಂತಂದರೆ ಇದು ಪಕ್ಕಾ ಟ್ರೇಡ್ ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಇನ್ನೂ ಒಂದು ಟ್ರೇಡು ಕೂಡ ಸೌಂಡ್ ಮಾಡ್ತಾ ಇದೆ. ಅದೇ ಮುಂಬೈ ಇಂಡಿಯನ್ಸ್ ಜೊತೆಗೆ LSGಯ ಟ್ರೇಡು. ನಿನ್ನೆ ರಾತ್ರಿ ಕ್ರಿಕ್ ಬಸ್ ಅವರು ಅಫಿಷಿಯಲ್ ಅಪ್ಡೇಟ್ನ ಕ್ರಿಕ್ ಬಸ್ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ನ ಕೊಡ್ತಾ ಇದ್ದಂಗೆ, ಅಂದರೆ ಇನ್ನು ಫ್ರಾಂಚೈಸ್ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ. ಈ ಟ್ರೇಡ್ ಕೂಡ ಆಗೋದಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಅಂದರೆ ಇವಾಗ ಆಗೋದಿಲ್ಲ, ರಿಟೆನ್ಷನ್ ಪ್ರೋಸೆಸ್ಗಿಂತ ಮುಂಚೆ ಆಗೋದಿಲ್ಲ. ರಿಟೆನ್ಷನ್ ಪ್ರೋಸೆಸ್ ಆದ ನಂತರ ಆಗುತ್ತೆ ಈ ಟ್ರೇಡು. ಯಾವುದೇ ಟ್ರೇಡ್ ಆಗಿರಲಿ ರಿಟೆನ್ಷನ್ ಪ್ರೋಸೆಸ್ ಆದ ನಂತರ ಆಗುತ್ತೆ. ರಿಟೈನ್ ಅಂತೂ ಹಾಗೆ ಆಗ್ತಾರೆ. ಹೇಳುವಂಥ ಪ್ಲೇಯರ್ಸ್ಗಳು ಆ ರೆಸ್ಪೆಕ್ಟಿವ್ ಫ್ರಾಂಚೈಸ್ಗಳಿಗೆ ರಿಟೈನ್ ಆಗ್ತಾರೆ. ಹೇಳಿದ್ನಲ್ಲ, ಸಂಜು ಸ್ಯಾಮ್ಸನ್ ರಿಟರ್ನ್ ಆಗ್ತಾರೆ, ಜೊತೆಗೆ ಜಡೇಜಾನು ರಿಟರ್ನ್ ಆಗ್ತಾರೆ, ಸ್ಯಾಮ್ ಕರ್ನು ಕೂಡ CSKಗೆ ರಿಟರ್ನ್ ಆಗ್ತಾರೆ. ಆಮೇಲೆ ಇದು ಟ್ರೇಡು ಆಗುತ್ತೆ. ಏನಕ್ಕೆ ಅಂದರೆ ದುಡ್ಡುಗಳು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ, ಜೊತೆಗೆ ಸ್ಲಾಟ್ಗಳು ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಆಗುತ್ತೆ. ಇಲ್ಲಿ LSG ಜೊತೆಗೆ ಮುಂಬೈ ಇಂಡಿಯನ್ಸ್ ಟ್ರೇಡ್ ಯಾವ ಥರ ಆಗುತ್ತೆ ಅಂತ ಅಂದರೆ, ಶಾರ್ದುಲ್ ಠಾಕೂರ್ ರಿಪ್ಲೇಸ್ಮೆಂಟ್ ಆಗಿ ಬಂದರು ಅಂತ ಕಾಣಿಸುತ್ತೆ, ಅಥವಾ ಅನ್ಸೋಲ್ಡ್ ಆಗಿದ್ರು ತಗೊಂಡ್ರ. ರಿಪ್ಲೇಸ್ಮೆಂಟ್ ಆಗಿನೇ ಬಂದರು ಶಾರ್ದುಲ್ ಠಾಕೂರು. 2 ಕೋಟಿಗೆ ಅವರ ಬ್ರೇಸ್ ಪ್ರೈಸ್ನ ಕೊಟ್ಬಿಟ್ಟು ತೊಗೊಂಡಿದ್ರು. ಅವ್ರು ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಬಂದ ತಕ್ಷಣ ವಿಕೆಟ್ ಮೇಲೆ ವಿಕೆಟ್ ಎತ್ಬಿಟ್ರು. ಎಷ್ಟು 10 ಮ್ಯಾಚಲ್ಲಿ ಆಲ್ಮೋಸ್ಟ್ 13 ವಿಕೆಟ್ಸ್ನ ಎತ್ತಿರೋಂಥ ಶಾರ್ದುಲ್ ಠಾಕೂರ್ನ ಬಿಟ್ಕೊಂಡು ಕೊಡೋದಕ್ಕೆ LSG ಅವರು ರೆಡಿ ಆಗಿದ್ದಾರೆ. ಏನು ದಡ್ಡನ ಮಕ್ಕಳು ಇವರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇವರ ಜಾಗದಲ್ಲಿ ಸ್ವ್ಯಾಪ್ ಅಂತ ಹೇಳೋಕ್ಕಾಗೋದಿಲ್ಲ, ಇದು ಪ್ಲೇಯರ್ ಸ್ವ್ಯಾಪ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಅನ್ಕ್ಯಾಪ್ ಪ್ಲೇಯರು, ಅವರು ಕ್ಯಾಪ್ ಪ್ಲೇಯರು. ಬಟ್ ಆದರೂ ಸ್ವ್ಯಾಪ್ ಅಂದರೆ ಸ್ವ್ಯಾಪ್ ತೊಗೊಬೋದು. ಬಟ್ ಒಂಥರ ಅವಮಾನ ಆಗೋಗ್ಬಿಡುತ್ತೆ ಪ್ಲೇಯರ್ ಸ್ವ್ಯಾಪ್ ಅಂತ ಅಂದಾಗ. ಆಲ್ ಕ್ಯಾಶ್ ಡೀಲ್ ಅಂತ ಅಂದರೆ ಇದು ಕರೆಕ್ಟಾಗಿ ಚೆನ್ನಾಗಿರುತ್ತೆ. ಶಾರ್ದುಲ್ ಠಾಕೂರ್ಗೂ ನೀವು ಅರ್ಜುನ್ ಟೆಂಡೂಲ್ಕರ್ಗೂ ಕಂಪೇರ್ ಮಾಡ್ತೀರಾ. ಅಲ್ಲಿ ಅರ್ಜುನ್ ಟೆಂಡೂಲ್ಕರ್ನ ಸ್ವ್ಯಾಪ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಅಂತಂದರೆ ಸ್ವ್ಯಾಪ್ ಲೆಕ್ಕನೇ ಬರೋದು. ಬಟ್ ಸ್ವ್ಯಾಪ್ ಅನ್ನೋ ಟರ್ಮ್ನ ಯೂಸ್ ಮಾಡಬೇಡಿ. ಯಾಕಂದರೆ ಶಾರ್ದುಲ್ ಠಾಕೂರೇ ಬೇರೆ, ಅರ್ಜುನ್ ಟೆಂಡೂಲ್ಕರೇ ಬೇರೆ. ಅರ್ಜುನ್ ಟೆಂಡೂಲ್ಕರ್ ಅನ್ಕ್ಯಾಪ್ ಪ್ಲೇಯರ್, ಏನೋ ಸಾಧನೆ ಮಾಡಲಿರುವಂಥ ಪ್ಲೇಯರು. ಶಾರ್ದುಲ್ ಠಾಕೂರ್ ಒಂದು ಸ್ವಲ್ಪ ಸಾಧನೆ ಮಾಡಿರುವಂಥ ಪ್ಲೇಯರು. ಸೊ ಇಬ್ರಿಗೂ ನೀವು ಸ್ವ್ಯಾಪ್ ಅಂದ್ಬಿಟ್ರಿ ಅಂತಂದರೆ ಅದಕ್ಕೆ ಅವಮಾನ ಆಗೋಗ್ಬಿಡುತ್ತೆ. ಅದರಿಂದ ಆಲ್ ಕ್ಯಾಶ್ ಡೀಲ್ ಅಂತ ಅಂದರು. ಹೌದು, ಪ್ಲೇಯರ್ ಆ ಕಡೆಯಿಂದ ಈ ಕಡೆ ಮೂವ್ ಆಗ್ಬೋದು, ಬಟ್ ಆಲ್ ಕ್ಯಾಶ್ ಡೀಲ್ ಅಂತ ಮೆನ್ಷನ್ ಮಾಡ್ಬಿಡ್ತು ಅಂದರೆ ಚೆನ್ನಾಗಿರುತ್ತೆ. ಅರ್ಜುನ್ ಟೆಂಡೂಲ್ಕರ್ನ ತಗೊಂತವ್ರಂತೆ ಗುರು, ಅರ್ಜುನ್ ಟೆಂಡೂಲ್ಕರ್ನ. ಇದು ನಾವು ನಂಬೋಕ್ಕಾಗದೇ ಇರೋವಂಥ ಮಾತು ಅಲ್ಲಿ. ಹೌದು, ಮುಂಬೈ ಇಂಡಿಯನ್ಸ್ ಬಿಟ್ಬಿಟ್ಟು ಈಚೆ ಕಡೆ ಬರ್ತಾರೆ ಅಂತಂದರೆ ನಾವು ನಂಬೋಕ್ಕಾಗದೇ ಇರೋಂಥ ಮತ್ತೆ LSGಗೆ ಬರ್ತಾರೆ ಅಂತಂದರೆ. ಕ್ರಿಕ್ ಬಸ್ ಇದನ್ನ ರಿಪೋರ್ಟ್ ಮಾಡಿದೆ. ಏನೋ ಹೇಳ್ತಾರಲ್ಲ, ಇದು ಕಂಫರ್ಟ್ ಝೋನಿಂದ ಈಚೆ ಕಡೆ ಬರಬೇಕು ಅಂತ. ಕಂಫರ್ಟ್ ಝೋನಿಂದ ಇವಾಗ ಈಚೆ ಕಡೆ ಬರ್ತಾ ಇದ್ದಾರೆ. ಅರ್ಜುನ್ ಟೆಂಡೂಲ್ಕರ್ನ ಹತ್ರ ಅಪ್ಡೇಟ್ ಬಂದಿದೆ. ಏನೋ ಟೆಂಡೂಲ್ಕರ್ ಕಡೆಯಿಂದ ಏನಾದರೂ LSG ಅವ್ರಿಗೆ ಏನಾದ್ರು ಹೋಗಿ ಇಲ್ಲಿ ಕರ್ಕೊಳ್ರಪ್ಪ ನೀವು, ನಮಗಲ್ಲಿ ಇಕ್ಕಟ್ಟಾಗಿ ಹೋಗ್ಬಿಟ್ಟೈತೆ ಅಲ್ಲಿ. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸಲ್ಲಿ ಆಡ್ಸೋದಕ್ಕೇ ಅವಕಾಶ ಸಿಗ್ತಾ ಇಲ್ಲ ಅಲ್ಲಿ. ಯಾಕಂದರೆ ಅಂಥ ಬೌಲರ್ಸ್ಗಳು ಇದ್ದಾರೆ, ಫಾಸ್ಟ್ ಬೌಲರ್ಸ್ಗಳು. ಇವ್ರನ್ನ ಎಲ್ಲಿಂದ ಫಿಟ್ ಮಾಡ್ತಾರೆ? ಹಂಗಿದ್ರೂ ಕೂಡ ಏನೋ ಡಮ್ಮಿ ಮ್ಯಾಚ್ಗಳೆಲ್ಲ ಅವಕಾಶ ಕೊಡ್ತಾರೆ. ಒಂದು 5 ಮ್ಯಾಚ್ ಆಡಿದರೆ 3 ವಿಕೆಟ್ನ ಎತ್ತಿದ್ದಾರೆ. ಅಂದರೆ ಎಷ್ಟು ಸೀಸನ್ ಇರೋದು ಗುರು ಅರ್ಜುನ್ ಟೆಂಡೂಲ್ಕರ್? ಎಷ್ಟು ಸೀಸನ್ ರಿಟರ್ನ್ ಆಗಿರೋದು ಇವರಿಗೆ? ಆಲ್ಮೋಸ್ಟ್ ಕ್ಲೋಸ್ ಟು 3-4 ಇಯರ್ಸಿಂದ ರಿಟರ್ನ್ ಆಗ್ತಾನೆ ಬಂದಿದ್ದಾರೆ. 3-4 ಒಂದು ಈ ವರ್ಷಕ್ಕೆ ಒಂದೊಂದು ಮ್ಯಾಚ್ ಅಂದರೂ ಕೂಡ ಒಂದು 5 ಮ್ಯಾಚ್ 4 ಮ್ಯಾಚ್ ಆಡಿದ್ದಾರೆ ಇವರು. ಅದ್ರಲ್ಲಿ 3 ವಿಕೆಟ್ನೇ ಎತ್ತಿದ್ದಾರೆ. ಸೊ ಈ ಕಡೆಯಿಂದ ಕಂಫರ್ಟ್ ಝೋನಿಂದ ಈಚೆ ಕಡೆ ಬಂತು ಅಂತಂದರೆ LSG ಏನಾದ್ರು ಸೇರ್ಕೊಂತು ಅಂತಂದರೆ ಬಹುಶಃ ಇಲ್ಲಿ ಆಪರ್ಚುನಿಟಿ ಅನ್ನೋದು ಜಾಸ್ತಿ ಸಿಗ್ಬೋದು ಅನ್ನೋ ಥರ ಅನಿಸಿರಬಹುದು. ಅದಕ್ಕೋಸ್ಕರ ಮುಂಬೈ ಇಂಡಿಯನ್ಸಿಂದ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಇವಾಗ ಸಚಿನ್ ತೆಂಡೂಲ್ಕರ್ ಅವರು ಇಲ್ಲಿದ್ದರೂ ಕೂಡ, ಮುಂಬೈ ಇಂಡಿಯನ್ಸ್ ಇದ್ರೂ ಕೂಡ ಇವಾಗ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾರಂತೆ. ಅಂದರೆ LSG ಪರವಾಗಿ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಆಡೋದಕ್ಕೆ ರೆಡಿ ಆಗಿದ್ದಾರಂತೆ ಅರ್ಜುನ್ ಟೆಂಡೂಲ್ಕರ್. ಸೊ ಇಲ್ಲಿ ಶಾರ್ದುಲ್ ಠಾಕೂರ್ ಬರೋದು ನನಗೇನೋ ಆಶ್ಚರ್ಯ ಅಂತ ಅನ್ನಿಸ್ತಿಲ್ಲ. ಇಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಯೂಟ್ಯೂಬ್ ಚಾನಲಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಶಾರ್ದುಲ್ ಠಾಕೂರ್ ಟ್ರೇಡ್ ಡನ್ ಅಂತ. ಆಲ್ರೆಡಿ ಟ್ರೇಡ್ ಆಗೋಗ್ಬಿಟ್ಟಿದೆ. ಅದು ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಅಷ್ಟೇ. ಮುಂಬೈ ಇಂಡಿಯನ್ಸ್ ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬರಬೇಕು. ಅದು ಎಲ್ಲ ರಿಟೆನ್ಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಬರುತ್ತೆ ಅಂತ ಹೇಳಿದರೆ ರವಿಚಂದ್ರನ್ ಅಶ್ವಿನ್. ಸೊ ಶಾರ್ದುಲ್ ಠಾಕೂರ್ದು ಟ್ರೇಡ್ ಅಂತೂ ಕನ್ಫರ್ಮ್ ಆಗಿದೆ. ಈ ಕಡೆಯಿಂದ ಅರ್ಜುನ್ ಟೆಂಡೂಲ್ಕರ್ದು ಈ ಮ್ಯಾಟ್ರನ್ನು ಸ್ವಲ್ಪ ಸದ್ದು ಮಾಡಿದೆ. ಕ್ರಿಕ್ ಬಸ್ ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ ಇವ್ರು ಈ ಕಡೆ ಬರ್ತಾರೆ ಅನ್ನೋ ಥರ ಏನು ಸದ್ದು ಮಾಡ್ತಾ ಇದೆ. ಇದು ಆದರೂ ಆಗ್ಬೋದು, ಆಗದಿದ್ರು ಆಶ್ಚರ್ಯ ಪಡುವಂಥದ್ದಿರಲಿಲ್ಲ ಅಂತ ಅನ್ನಿಸ್ತದೆ. ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ನಂಬೋಕ್ಕಾಗದಿರೋ ಮಾತು, ಅರ್ಜುನ್ ಟೆಂಡೂಲ್ಕರ್ ಕಂಫರ್ಟ್ ಝೋನಲ್ಲಿ ಇರೋವಂಥವ್ರು. ಈ ಕಡೆ ಟೆಂಡೂಲ್ಕರ್ ಅವರು ಮುಂಬೈ ಇಂಡಿಯನ್ಸಲ್ಲಿ ಇದ್ದಾರೆ. ಈ ಕಡೆಯಿಂದ ಏನಕ್ಕೆ LSG ಕಳಿಸ್ತಾರೆ ಅಂತ ನಮಗೂ ಕನ್ಫ್ಯೂಸ್ ಆಗ್ತೈತೆ ಇವಾಗ. ಅದೇ ಕಂಫರ್ಟ್ ಝೋನಿಂದ ಈಚೆ ಬರಲಿ ಅಂತ ಕಳಿಸ್ತಾವ್ರ, ಅಥವಾ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅರ್ಜುನ್ ಟೆಂಡೂಲ್ಕರ್ನ ಅಂತ ಗೊತ್ತಿಲ್ಲ. ಸೊ ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಈ ಟ್ರೇಡು ಶಾರ್ದುಲ್ ಠಾಕೂರ್ದು ಟ್ರೇಡ್ ಆಗಿರೋದಂತೂ ಒಂಥರ ಕನ್ಫರ್ಮೇಷನ್ ಸಿಕ್ಕಿದೆ. ಯಾಕಂದರೆ ಅಶ್ವಿನ್ ಅವರು ಹೇಳ್ಬಿಟ್ಟಿದ್ದಾರೆ, ಏನೋ IPL ಚೇರ್ಮನ್ ಅಶ್ವಿನೋ ಅಂತ ಕಮೆಂಟ್ ಹಾಕ್ಬಿಡಿ. ಮೇಲೆ ಅವ್ರಿಗೆಲ್ಲ ಇಂಟರ್ನಲ್ ಇನ್ಫಾರ್ಮೇಷನ್ ಬಂದಿರೋದು, ಅದಕ್ಕೋಸ್ಕರನೇ ಅವ್ರು ಸುಮ್ಮನೆ ಹೇಳಿರೋದಿಲ್ಲ. ಶಾರ್ದುಲ್ ಠಾಕೂರ್ ಟ್ರೇಡ್ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ಗೆ ಅಂತ ಅಶ್ವಿನ್ ಅವ್ರು ಹೇಳಿದ್ದಾರೆ. ಸೊ ಈ ಕಡೆಯಿಂದ ಕ್ರಿಕ್ ಬಸ್ ಕೂಡ ರಿಪೋರ್ಟ್ ಮಾಡ್ತಾ ಇದ್ದಂಗೆ ನಾವು ಕನ್ಫರ್ಮೇಷನ್ ತೊಗೊಬೋದು. ಶಾರ್ದುಲ್ ಠಾಕೂರು ಮುಂಬೈ ಇಂಡಿಯನ್ಸ್ಗೆ ಬರ್ತಾರೆ 2 ಕೋಟಿಗೆ ಅಂತ.
ಈ ಕಡೆ ಅರ್ಜುನ್ ಟೆಂಡೂಲ್ಕರ್ ಇನ್ನೂ ಸೈಕ್ ಆಗ್ತೈತೆ ಕೊಹ್ಲಿ, ಇನ್ನು ನಂಬಕ್ಕೆ ಆಗ್ತಾ ಇಲ್ಲ. ಇನ್ನು ಯಾರು ಮೇನ್ ಪ್ಲೇಯರ್ಗಳು ಟ್ರೇಡ್ ಆಗೋದಿಲ್ಲ ಅರ್ಥ ಇದೆ. ಅರ್ಜುನ್ ಟೆಂಡೂಲ್ಕರ್ ಟ್ರೇಡು ಅಂತಂದ್ರೆ ನಿಜ ನಂಬಕ್ಕೆ ಆಯ್ತಿಲ್ಲ ಗುರು. ಆಲ್ ಕ್ಯಾಶ್ ಡೀಲ್ ಅಂತಲೇ ಬಂದಿರೋದು, ಕ್ರಿಕ್ ಬಸ್ ರಿಪೋರ್ಟ್ ಮಾಡಿರೋದು ಆಲ್ ಕ್ಯಾಶ್ ಡೀಲ್ ಅಂತ, ಸ್ವ್ಯಾಪ್ ಅಂತ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಅವಮಾನ ಆಗೋಗ್ಬಿಡ್ತದೆ ಇಲ್ಲಿ ಇವ್ರಿಗೆ, ಅರ್ಜುನ್ ಟೆಂಡೂಲ್ಕರ್ ಶಾರ್ದುಲ್ ಠಾಕೂರ್ಗೆ ಅವಮಾನ ಆಗೋಗ್ಬಿಡ್ತದೆ ಏನಾದ್ರು ಸ್ವ್ಯಾಪ್ ಅಂತ ಅಂದಾಗ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.